ಒಳ ಮೀಸಲಾತಿ ಸರ್ಕಾರದ ತೀರ್ಮಾನ ಸ್ವಾಗತಾರ್ಹ. ನಗರದಲ್ಲಿ ಅಭಿನಂದನಾ ಸಮಿತಿ ಮುಖ್ಯಸ್ಥ ಬಾಬು ಎಸ್ ಟೈಗರ್, ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಪರಿಶಿಷ್ಟ ಜಾತಿ, ಬಲ ಮತ್ತು ಎಡ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅಭಿನಂದಿಸಲಾಗುವುದು ಎಂದು ಬಲಗೈ ಗುಂಪಿನ ಅಭಿನಂದನಾ ಸಮಿತಿ ಪ್ರಮುಖ ಬಾಬು ಎಸ್ ಟೈಗರ್ ಅವರು ತಿಳಿಸಿದರು. ನಗರದಲ್ಲಿ ಭಾನುವಾರ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಬಾಬು ಎಸ್ ಟೈಗರ್, ನಮ್ಮ ಹೋರಾಟ ಕೇವಲ ಬಲ ಮತ್ತು ಎಡ ಗುಂಪಿನ ಒಳ ಮೀಸಲಾತಿಗೆ ಮಾತ್ರ ಸೀಮಿತವಲ್ಲ. ಯಾವತ್ತಿದ್ದರೂ ನಮ್ಮ ಬಲಗೈ ಗುಂಪು ನಂಬರ್ 1 ಸ್ಥಾನದಲ್ಲಿ ಬರಬೇಕು. ಅದಕ್ಕಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಮುಂದೆಯೂ ಕೂಡ ನಮ್ಮ ಸಮುದಾಯ ನಂಬರ್ 1 ಸ್ಥಾನಕ್ಕೆ ಬರುವವರೆಗೆ ಈ ಹೋರಾಟ ನಿರಂತರವಾಗಿ ಜಾರಿಯಲ್ಲಿರುತ್ತದೆ ಎಂದು ತಿಳಿಸಿದರು. ಮತ್ತು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ಬಹಳ ಜನ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾದೇವರ ಮೇಲೆ ಭೂಮಿಗೂಡಿಸ್ತಕ್ಕಂಥದ್ದು, ಹೋರಾಟದ ಸಂದರ್ಭದಲ್ಲಿ ಅವರಿಗೆ ಚಪ್ಪಲಿ ಹೊಡೆಯೋದು, ಕ್ಯಾಬಿನೆಟ್ನಲ್ಲಿ ಎಡ ಮತ್ತು ಬಲ ಎರಡೂ ಸಮುದಾಯದ ನಾಯಕರುಗಳಿದ್ದಾರೆ. ಆ ಕಡೆ ತಿಮ್ಮಾಪುರ ಇದ್ದಾರೆ, ಕೆ ಎಸ್ ಮುನಿಯಪ್ಪರು ಇದ್ದಾರೆ, ಶಿವರಾಜ್ ತಂಗಡಿಗೆ ಇದ್ದಾರೆ, ಪ್ರಿಯಾಂಕ್ ಅವರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಮಾದೇವರ್ ಇದ್ದಾರೆ ಸಿದ್ದರಾಮಯ್ಯ ಜೊತೆ. ಈ ಒಳ ಮೀಸಲಾತಿ ಸಂಬಂಧ. ಆದರೆ ಬಲಗೆ ಸಂಬಂಧಿತ ಹೋರಾಟಗಾರರು ಪದೇ ಪದೇ ವಲಯ ಸಂಬಂಧಿತ ನಾಯಕರನ್ನ ಚಪ್ಪಲಿ ಹೊಡೆದು ಅವರಿಗೆ ಅಶ್ಲೀಲ ಪದಗಳನ್ನು ಬಳಸೋದು, ಈ ಥರ ಬಹಳಷ್ಟು ಬೀದಿಗಳಲ್ಲಿ ಅವರಿಗೆ ಏನು ನೋವು ಕೊಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದು, ಇವೆಲ್ಲವನ್ನು ಸಹಾಯ ಮಾಡಿಕೊಂಡು ಕೂಡ ಡಾಕ್ಟರ್ ಎಸ್ ಸಿ ಮಾದೇವರ ಒಂದು ಸಲಹೆ ಮೇರೆಗೆ ಈ ಒಳ ಮೀಸಲಾತಿ ಏನು 15+3 ಹಳೆ ಮೀಸಲಾತಿಯೇ ಇದು ಒಳ ಮೀಸಲಾತಿ. ಈಗ ನೇಮಕಾತಿಗೆ ಅಧಿಸೂಚನೆ ಬಿಡ್ತಾ ಇದೆ, ಕ್ಯಾಬಿನೆಟ್ 24ರಲ್ಲಿ ಆಗಿದೆ. ಹಳೆ ಮೀಸಲಾತಿ ಅದು ಒಳ ಮೀಸಲಾತಿ. ಆ ರೀತಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಏನು ರೇವಂತ್ ರೆಡ್ಡಿ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ. ಆ ಮಾದರಿಯಲ್ಲಿ ಈಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಮಾದೇವಪ್ಪ ಅವರು ಈಗ 56,432 ಹುದ್ದೆಗಳು ಬಹಳ ಸಂವಿಧಾನಬದ್ಧವಾಗಿ 101 ಜಾತಿಗೆ ಹಂಚಿಕೆ ಮಾಡತಕ್ಕಂಥ ರೀತಿಯಲ್ಲಿ 24ರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಕೋಟಿ ಅಭಿನಂದನೆಗಳು ಸಲ್ಲಿಸುತ್ತಾ, ಈ ಹಿಂದೆ ಒಂದು 3-4 ಇಲಾಖೆಗಳಲ್ಲಿ, ವಿಶ್ವವಿದ್ಯಾಲಯ ಇರ್ಬೋದು, ಸಹಕಾರಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ರೋಸ್ಟರ್ ಬಿದ್ದು ನಾನಾಗಿತ್ತು. ಎಷ್ಟು ಹುದ್ದೆಗಳು 3, 4, 5, 6 ಹುದ್ದೆಗಳು ಇದ್ದರೂ ಕೂಡ ಅದು ಪ್ರವರ್ಗ ಏಕೆ ಹೋಗಿತ್ತು. ಈ ತಾಂತ್ರಿಕ ದೋಷವನ್ನು ಮೊನ್ನೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿಯವರಿಗೆ ತಾಂತ್ರಿಕ ಸಮಿತಿ ಮಾಡಿದಾಗ ಆ ಲೋಪದೋಷವನ್ನು ಸರಿ ಮಾಡಿದ್ದಾರೆ. ಈ ಹೊಸದಾಗಿ ಏನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನು, 25 ಹುದ್ದೆ ಇದ್ದರೂ ಕೂಡ ABCಗೆ ಸಮನಾಗಿ ಇದು ರೋಟೇಷನ್ ರೋಸ್ಟರ್ ಪದ್ಧತಿ ಅಂತ ಸೃಷ್ಟಿ ಮಾಡಿದ್ದಾರೆ. ಈ ಹೊಸದಾಗಿ ಏನು ಕ್ಯಾಬಿನೆಟ್ನಲ್ಲಿ ರೋಟೇಷನ್ ರೋಸ್ಟರ್ ಪದ್ಧತಿ ಅಂದರೆ ಪುನರಾವರ್ತನೆ ಆಗುತ್ತೆ. ಹುದ್ದೆಗಳು ABC ಆಗೋಣ, BCA ಮತ್ತು CAB ಅಂತಕ್ಕಂಥ ಪುನರಾವರ್ತನೆ ರೀತಿಯಲ್ಲಿ ಹುದ್ದೆಗಳನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಕೊಡ್ತಕ್ಕಂಥ ವಿಶೇಷ ಆದ್ಯತೆಯನ್ನು ಈ ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ತಗೊಂಡಿದೆ. ಎರಡನೇದು, 1 ಅಥವಾ 3 ಹುದ್ದೆಗಳಿದ್ದಾಗ ಆ ಹುದ್ದೆಗಳನ್ನು ಹೋದ ನೋಟಿಫಿಕೇಶನ್ನಲ್ಲಿ ಪ್ರವರ್ಗ 1ಕ್ಕೆ ಹೋಗ್ತಿತ್ತು A. ಆದರೆ 24ರ ಕ್ಯಾಬಿನೆಟ್ನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಅವರ ಸಹೋದರಿ ಸಂಪುಟ ಸಚಿವರು 1ರಿಂದ 3 ಹುದ್ದೆಗಳಿಗೆ ಇಟ್ಟಿದ್ದರೆ ಅವುಗಳನ್ನು ಪರಿಶಿಷ್ಟ ಜಾತಿಯ ಸಾಮಾನ್ಯ ಅಂತ ಟ್ರೀಟ್ ಮಾಡಿ ಆ ಹುದ್ದೆಗಳಿಗೆ 101 ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಆ ಹುದ್ದೆಗೆ ಅರ್ಜಿ ಹಾಕ್ಬೋದು, ಕಾಂಪಿಟೇಟ್ ಮಾಡ್ಬೋದು. ಈ ವ್ಯವಸ್ಥೆ ನಮ್ಮ ನೆರೆ ರಾಜ್ಯ ಆಗಿರ್ತಕ್ಕಂಥ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಆದ ಮೇಲೆ ಇದನ್ನು ಅವಕಾಶವನ್ನು ಕಲ್ಪಿಸಿದಂತಾಗ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗೆ ಸಾಮಾನ್ಯ ಅಂತ SC ಸಾಮಾನ್ಯ ಅಂತ ಮಾಡಿ ಆ 3-4 ಹುದ್ದೆಗಳು ಕೂಡ ಸ್ಪರ್ಧೆ ಮೂಲಕ ಈ 101 ಜನರನ್ನು ಅದಕ್ಕೆ ಅರ್ಹರಂತಕ್ಕಂಥ ರೀತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಸೂಕ್ತ ಒಂದು ತೀರ್ಮಾನ ತಗೊಂಡು, ಒಟ್ಟಾರೆ ಈ ಎಲ್ಲ ಏನು ತೀರ್ಮಾನ ಏನು ಬಹಳ ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದು ಕಗ್ಗಂಟಾಗಿದ್ದಿತ್ತು, ಬಹಳ ಅಧ್ಯಯನ ಮಾಡಿ, ಆಳವಾಗಿ ಅಧ್ಯಯನ ಮಾಡಿ ಏನು ಕಾಂಗ್ರೆಸ್ ಸರ್ಕಾರ ಹೋದ 23ರ
ಚುನಾವಣೆ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ನಾವು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಅನ್ಯಾಯ ಮಾಡೋದಿಲ್ಲ, ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಕೊಡ್ತೇವೆ ಅಂತ ಏನು ಜಿ ಪರಮೇಶ್ವರು ಏನು ಚುನಾವಣಾ ಪ್ರಚಾರ ಅಧ್ಯಕ್ಷರಾಗಿ ಅವರ ಪ್ರಣಾಳಿಕೆಯಲ್ಲಿ ಏನು ಸುಮಾರು 30 ವರ್ಷದಿಂದ ಏನಿದು ಹೋರಾಟ ನಡೀತಾ ಇದೆ. ಬಹಳ ಜನರಿಗೆ ಕನ್ಫ್ಯೂಸ್ ಇದೆ, ಈ ಒಳ ಮೀಸಲಾತಿ ಕೇವಲ ಎಡ ಮತ್ತು ಬಲಕ್ಕೆ ಸಂಬಂಧ ಇದೆ, ಇವ್ರ ಪರವಾಗಿ 35 ಹೋರಾಟ ಮಾಡ್ತಕ್ಕಂಥ ಒಂದು ಭ್ರಮೆ ಇದೆ. ಅದು ನಿಜವಾಗಿ ಎಡ ಮತ್ತು ಬಲ ಸಮುದಾಯದ ಸಮಸ್ಯೆ ಅಲ್ಲ, ಅದು ಸಮಸ್ಯೆ 101 ಸಮುದಾಯದ ಸಮಸ್ಯೆ ಇದೆ. ಈ 101 ಸಮುದಾಯಕ್ಕೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಮತ್ತು ಮಾದೇವಪ್ಪ ಅವರು, ಜಿ ಪರಮೇಶ್ವರು, ಪ್ರಿಯಾಂಕ್ ಅವರು, ಶಿವರಾಜ್ ತಂಗಡಗಿ, ತಿಮ್ಮಾಪುರೆ, ಕೆ ಮುನಿಯಪ್ಪ ಮತ್ತೆ ಶಿವರಾಜ್ ಎಲ್ಲರೂ ಸೇರ್ಕೊಂಡು ಕ್ಯಾಬಿನೆಟ್ನಲ್ಲಿ ಬಹಳ ಆಳವಾಗಿ ಅಧ್ಯಯನ ಮಾಡಿ ಒಂದು ಏನು ಮೇಲ್ನೋಟಕ್ಕೆ ಅವಾಗ ಅಧಿಸೂಚನೆ ಬಂದಾಗ ನಾವು ನೋಡಿದಾಗ ಆತಂಕದ ಒಳಗಾಗ್ತೀವಿ. ನಾವು ಸಮಾಜದ ಮಕ್ಕಳ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ದು, ಅದು ಶೈಕ್ಷಣಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಲಯ ಸಂಬಂಧಿತ ಮಕ್ಕಳ ಭವಿಷ್ಯ ಗೋಷ್ಠಿ ಮರಣಶಾಸನ ಹೇಳ್ಬೋದು ಅಂತಕ್ಕಂಥ ಒಂದು ಆತಂಕದಲ್ಲಿದ್ದಂಥ ನಮ್ಮ ವಲಯ ಸಂಬಂಧಿತ ಜಾತಿಗಳು ಇವತ್ತು ನಿಟ್ಟುಸಿಬಿಟ್ಟಿವಿ. ನಾವು ಏನು 24ರ ಕ್ಯಾಬಿನೆಟ್ನಲ್ಲಿ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು ಒಡನಾಡಿಗಳು ಚುನಾವಣೆ ಪ್ರಣಾಳಿಕೆಯಲ್ಲಿ ಏನು ಹೇಳಿದರು ಅದರಂತೆ ನಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಇಡೀ ಸರ್ಕಾರಕ್ಕೆ ವಿಶೇಷವಾಗಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಏನು ಸಮಾಜ ಕಲ್ಯಾಣದ ಜವಾಬ್ದಾರಿ ಅವ್ರ ಮೇಲಿದೆ, ಅವ್ರ ಮೇಲೆ ಬಲವಾದಂಥ ಆರೋಪಗಳು ಮಾಡ್ತಾ ಇದ್ದರು. ಆ ಎಲ್ಲ ಆರೋಪಗಳಿಗೆ ತೆರವು ಕೊಟ್ಟು ಏನು ಒಳ ಮೀಸಲಾತಿ ಆಧಾರದ ಮೇಲೆ ABC ಅಂತ 5.25, 5.25, 4.5 ಅಂತಕ್ಕಂಥ ರೀತಿಯಲ್ಲಿ 15+3 ಆದ ಮೇಲೆ ಹಳೆ ಮೀಸಲಾತಿನೇ ಒಳ ಮೀಸಲಾತಿ ಅಂತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ 24ರಂದು ತೆಗೆದುಕೊಂಡಿರ್ತಕ್ಕಂಥ ತೀರ್ಪಿಗೆ ರಾಜ್ಯಾದ್ಯಂತ ಎಡ ಮತ್ತು ಬಲ, ವಲಯ ಮತ್ತು ಮಾಲಿನ್ಯ ಸಂಬಂಧಿತ ಎಲ್ಲ ಹೋರಾಟಗಾರರು, ಸಮುದಾಯಗಳು, ರಾಜಕೀಯ ಮುಖಂಡರು, ಹೋರಾಟಗಾರರು ಒಕ್ಕೂಟದಿಂದ ಸರ್ಕಾರದ ತೀರ್ಮಾನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಮತ್ತೆ ಅಭಿನಂದನೆ ಸಲ್ಲಿಸಿದ್ದೀವಿ. 1901ರ ಸೆನ್ಸಸ್ನಲ್ಲಿ ನಾವು 2 ಲಕ್ಷ ಇದ್ದೇವಲ್ಲ, ಇವತ್ತು ನಮ್ಗೆ 34 ಲಕ್ಷಕ್ಕೆ ನಿಲ್ಲಿಸಿದ್ದಾರೆ. ಅದರ ಇದರಲ್ಲಿ ಒಂದು ಒಳಸಂಚಿದೆ. ಬಲಗೈ ಸಂಬಂಧಿತ ಜಾತಿಗಳನ್ನು ಒಡೆದಾಕಿ 4 ಭಾಗ ಮಾಡಿ ಎಡಗೈ ಸಮುದಾಯದ ಜಾತಿಗಳನ್ನು ಹೆಚ್ಚು ಮಾಡಿ ನಾವು ಏಕಲ್ ಹೋಗಲಿ ನಮ್ಮ ಬೀದರ್ ತಂದರೆ ನಾವು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದೀವಿ, ವಲಯರ ಸಂಖ್ಯೆ ಹೆಚ್ಚಿದೆ ಅಂತ ನಾವು ಸಾಬೀತು ಮಾಡ್ತೀವಿ. ಆ ಸಾಬೀತು ಮಾಡ್ತೀವಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಏನು ನಮಗೆ ಒಳಸಂಚಿನಿಂದ ಈ ಗುಂಪಿನಲ್ಲಿ ಹಾಕಿದಾರೋ ನಾವು 100ಕ್ಕೆ 100 ನಮ್ಮ ಬಲಗೈ ಸಂಬಂಧಿತ ಜಾತಿಗಳ ಒಂದು ಕೂಡಿಸಿ ಕ್ರೋಢೀಕರಿಸಿದಾಗ ನಮ್ಮ ಅಂಕಿ ಸಂಖ್ಯೆ 37 ಲಕ್ಷಕ್ಕೆ ಹೋಗುತ್ತೆ. ಅವಾಗ ನಾವು ಪ್ರವರ್ಗ 1ಕ್ಕೆ ಬರ್ತೀವಿ ಅಂತಕ್ಕಂಥ ಆ ಹೋರಾಟಕ್ಕೆ ನಾವು ಸಂವಿಧಾನರಾಗಬೇಕಾಗಿದೆ. ನಾವು ಈಚೆಗೆ ಬಿಡಲಿಲ್ಲ ಹೋರಾಟ. ನಾವು ಖಾಲಿ ಒಳ ಮೀಸಲಾತಿ ಆಯಿತು, ನಮ್ಮ ಮಕ್ಕಳ ಭವಿಷ್ಯ ಆಯಿತು, ಅದ್ರ ಜೊತೆಯಲ್ಲಿ ನಾವು ಕರ್ನಾಟಕದಲ್ಲಿ ನಂಬರ್ 1 ಪ್ರವರ್ಗ ಹೇಗೆ ಬರ್ತೀವಿ ಆ ನಿಟ್ಟಿನಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕಾಗಿದೆ. ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡಬೇಕಾಗಿದೆ. 4 ತಾಸು ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ಸಮಾಜವನ್ನು ಒಡೆದಾಕಿ 4 ಭಾಗ ಮಾಡಿ ನಮ್ಮ ಅಂಕಿ ಸಂಖ್ಯೆ ಕುಗ್ಗಿಸಿದ್ದಾರೆ. ನಿಜವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ 37 ಲಕ್ಷಕ್ಕೆ ಮೇಲಿದ್ದೀವಿ. ನಾವು ಪ್ರವರ್ಗ 1ಕ್ಕೆ ಬರ್ತೀವಿ, ಹೇಗೆ ಬರ್ತೀವಿ ಆದರೂ ನಮಗೆ ವಿಶ್ವಾಸ ಇದೆ. ನಮಗೆ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ನಮ್ಗೆ ಏನಾಗಿದೆ, ಅದು ನಾವು ಕಾನೂನಾತ್ಮಕ ಹೋರಾಟದಲ್ಲಿ ನಾವೆಲ್ಲ ದಾಖಲಾತಿಗಳನ್ನು ಪಡೆದು ನಾವು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಪ್ರವರ್ಗ 1 ಹೋಗೇ ಹೋಗ್ತು ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದಕ್ಕೆ ನಮ್ಮ ಎಲ್ಲ ಅಂತಂದರು ಈ ಹೋರಾಟ ಮುಂದಿನ ಹೋರಾಟಕ್ಕೆ ಸನ್ನಿಧರಾಗಬೇಕು, ಸದೃಢರಾಗಬೇಕು, ಸಿದ್ಧರಾಗಬೇಕಂತಕ್ಕಂಥ ನಾನು ತಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಕ ವಿಶೇಷವಾಗಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರೂ ಉಪಸ್ಥಿತರಿದ್ದು ನಮ್ಮ ಈ ಒಂದು